ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಬಣದ ವತಿಯಿಂದ ಈ ಮಣ್ಣಿನ ಕನ್ನಡದ ಮಕ್ಕಳಿಗೆ ಕೆಲಸವನ್ನು ನೀಡುವ ನಿಟ್ಟಿನಲ್ಲಿ ಸರ್ಕಾರದ ಆದೇಶದಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮಾತನ್ನು ಖಂಡಿಸಿ ಕೆಲವು ಖಾಸಗಿ ಸಂಸ್ಥೆ ನಾಯಕರು ಕನ್ನಡದ ಮಕ್ಕಳಿಗೆ ಕೆಲಸವನ್ನು ಕೊಡಲು ತಿರಸ್ಕರಿಸಿರುವ ವಿಚಾರವಾಗಿ ಪ್ರತಿಭಟನೆ ನಡೆಸಿದರು. ಫ್ಲೈಓವರ್ ಬೇಕು, ಕರೆಂಟ್ ಬೇಕು, ರಾಜ್ಯ ಸರ್ಕಾರದಿಂದ ಜಮೀನು ಬೇಕು, ನೀರು ಬೇಕು. ಆದ್ರೆ ಕನ್ನಡದ ಮಕ್ಕಳಿಗೆ ಕೆಲಸವನ್ನ ಕೊಡ್ಲಿಕ್ಕೆ ಯಾಕೆ ನಮ್ಮ ಮಕ್ಕಳಿಗೆ ಕೆಲಸ ಬೇಡವಾ? ಇವರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ಇಲ್ಲಿಂದ ಖಾಲಿ ಮಾಡ್ಲಿಕ್ಕೆ ಪರವಾಗಿಲ್ಲ. ಈ ಮಸೂದೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ನಾವು ಕನ್ನಡಿಗರು ಉದ್ಯೋಗ ಕೊಡ್ತೀವಂತ ತಂದ್ರು ಅದನ್ನ ಈ ಕೂಡಲೇ ಜಾರಿಗೆ ತರಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಒಂದ್ ಪಕ್ಷ ತಾರದೇ ಇದ್ದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಾಜ್ಯವ್ಯಾಪಿ ಹೋರಾಟವನ್ನ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ರ್ಯಾಲಿಯನ್ನ ತೆಗೆದ್ರ ಮುಖಾಂತರ ITBT ಮತ್ತು ಬಯೋಕಾನ್ ಸಂಸ್ಥೆಗಳ ಮುಂದೆ ಬೃಹತ್ ಪ್ರಮಾಣದ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.